ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ಆಪಲ್ ಸೈಡರ್ ವಿನೇಗರ್ ಕ್ಲಿಕ್ಸ್ ಕಂಪ್ನಿದು ನನ್ನ ಹತ್ರ ಇದೆ. ಸಾಕಷ್ಟು ಜನ ವೆಯ್ಟ್ ಲಾಸ್ಗೋಸ್ಕರ ಇದನ್ನು ಶುರು ಮಾಡ್ತಾ ಇದ್ದಾರೆ, ಮತ್ತು ಮೆಟಬಾಲಿಸಮ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಮತ್ತು ಕೆಲವರು ಸ್ಪೋರ್ಟ್ಸ್ ಅಥ್ಲೆಟಿಕ್ ಕೂಡ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಅಂಥದ್ದು ಇದರಲ್ಲಿ ಏನಿದೆ, ನಿಜವಾಗ್ಲೂ ಇದರಲ್ಲಿ ಅಷ್ಟು ಎಫಿಷಿಯನ್ಸಿಯಾಗಿ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತಾ, ಮತ್ತು ಟೇಸ್ಟ್ ಹೇಗಿದೆ, ಇದನ್ನು ಯಾರು ಯೂಸ್ ಮಾಡ್ಬೋದು, ಯಾರು ಯೂಸ್ ಮಾಡಲ್ಲ, ಇದರಿಂದ ಏನಾದರೂ ನೆಗೆಟಿವ್ಸ್ ಇದೆಯಾ, ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಿಂದ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾರ್ಯಾರು ಇದನ್ನು ತೊಗೋಬೇಕು ಅಂತಿದ್ದೀರೋ, ಆಲ್ರೆಡಿ ತೊಗೊಳ್ತಿದ್ದೀರೋ, ಸೊ ಅಂಥವ್ರು ಕೂಡ ಇದನ್ನ ಫಾರ್ವರ್ಡ್ ಮಾಡ್ಬೋದು. ಮೊದಲನೇದಾಗಿ ಕಂಪನಿನ ಮರ್ತುಬಿಡಿ ಸ್ವಲ್ಪ ಹೊತ್ತು, ಯಾಕಂತ ಹೇಳಿದ್ರೆ ಇದರಲ್ಲಿರೋ ಮೇನ್ ಕಂಟೆಂಟ್ ಬಂದು ಆಪಲ್ ಸೈಡರ್ ವಿನೇಗರ್. ಅದರರ್ಥ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಅಂತ ಹೇಳಿ. ವಿತ್ ದ ಮದರ್ ಬಬಲ್ ಎಫರ್ಸೆಂಟ್ ಅಂತ ಇದರಲ್ಲಿ ಕೊಟ್ಟಿದ್ದಾರೆ, ಸರಿನಾ? ನೀವು ಗ್ಲಾಸ್ನಲ್ಲಿ ಆಲ್ರೆಡಿ ನೋಡಿರ್ತೀರ. ಸೊ ನಾನು ಹಾಕಿದ ತಕ್ಷಣ ಪಟ 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 ಅಂತ ಬಬಲ್ ಬಂತಲ್ವಾ, ಸೊ ಆ ಥರ ಇದರಲ್ಲಿ ಬರುತ್ತೆ. ಅಂದರೆ ಇಮಿಡಿಯೇಟ್ಲಿ ನಿಮಗೆ ಖರ್ಚಾಗುತ್ತೆ, ಬೇಗ ಒಂಥರ ಫಾಸ್ಟಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ವಿಜುವಲ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಿಮಗೆ ಸ್ಪೂನಲ್ಲಿ ಸಿರಪ್ ಬರುತ್ತಲ್ವ, ಆ ಥರನೂ ನಿಮ್ಗೆ ಅವೈಲೇಬಿಲಿಟಿ ಇದೆ, ಟ್ಯಾಬ್ಲೆಟ್ ಫಾರ್ಮಲ್ಲೂ ಅವೈಲೇಬಿಲಿಟಿ ಇದೆ. ಸೊ ನನ್ನ ಹತ್ರ ಇದು ಬಂದು ಟ್ಯಾಬ್ಲೆಟ್ ಫಾರ್ಮು. ಸೊ ಅದು ಬಂದು ನೀರಲ್ಲಿ ಹಾಕಿದ ತಕ್ಷಣ ಅಸಿಟಿಕ್ ಆ್ಯಸಿಡಿಟಿ 6% ಇರೋದ್ರಿಂದ ಸೊ ನಿಮ್ಗೊಂಥರ ಮೆಲ್ಟಿಂಗ್ ಥರ, ಒಂಥರ ಸುಟ್ಟೋಗಿರೋ ಥರ, ಕರ್ಪೂರ ಸುಟ್ಟೋದ್ರೆ ಹೆಂಗೆ ಬರುತ್ತೋ ಆ ಥರ ಬರುತ್ತೆ. ಅದು ನೋಡೋಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದರಲ್ಲಿರುವಂಥ ಮೇನ್ ಫೀಚರ್ಸ್ ಅಷ್ಟೇ. ಸೊ ಇದರಲ್ಲಿ ಮೇನ್ ನಾವು ನ್ಯೂಟ್ರಿಷನ್ ಬೆನಿಫಿಟ್ಸ್ ಅಂತ ಬರೋದಾದರೆ, ಸೊ ನಿಮಗೆ ಕಾಣಿಸೋದಿಲ್ಲೋ ನನಗಂತೂ ಗೊತ್ತಿಲ್ಲ, ಓಕೆ ನಾನೇ ಹೇಳಿಬಿಡ್ತೀನಿ. ಸೊ ಇದರಲ್ಲಿ ಡಯಟ್ರಿ ಫೈಬರ್ 0, ಟೋಟಲ್ ಫ್ಯಾಟ್ 0, ಸ್ಯಾಚುರೇಟೆಡ್ ಫ್ಯಾಟ್ 0, ಪೊಟ್ಯಾಷಿಯಮ್ 77 ಮಿಲಿಗ್ರಾಮ್, ಸೋಡಿಯಂ ಇದೆ. ಆಪಲ್ ಸೈಡರ್ ವಿನೇಗರ್ 500 ಮಿಲಿಗ್ರಾಮ್ ಹಾಕಿದ್ದಾರೆ. ಇದು ನಮಗೆ ಇದರಲ್ಲಿರುವಂಥ ಮೇಜರ್ ಇಂಗ್ರೀಡಿಯೆಂಟ್. 500 mg ಅಂದರೆ ನಿಮಗೆ ಅರ್ಧ ಗ್ರಾಮ್ನಷ್ಟು ಇದರಲ್ಲಿ ಆಪಲ್ ಸೈಡರ್ ವಿನೇಗರ್ ಇರುತ್ತೆ. ನೆಕ್ಸ್ಟ್ ಪೊಮೊಗ್ರನೇಟ್ ಎಕ್ಸ್ಟ್ರಾಕು, ನೆನ್ಪಿಟ್ಕೊಳ್ಳಿ, ಎಕ್ಸ್ಟ್ರಾಕ್ ಇದು, ನಾಟ್ ಫ್ರೂಟ್. ಸೊ ಅದು ನಿಮಗೆ 100 mg ಎಷ್ಟಿದೆ. ಮತ್ತು ಒಂದಷ್ಟು ವಿಟಮಿನ್ B6, B2 ಏನು ಅದೇನು ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಲ್ಲೇ ಇರುತ್ತಲ್ವ ಅದು. ಸೊ ಇವರೇನು ಯಾವುದೇ ಕೂಡ ಆ್ಯಡೆಡ್ ಮಾಡಿಲ್ಲ. ಸೊ ಮೇಜರ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋದಾದರೆ ಇದರಲ್ಲಿ ಅಸಿಡಿಟಿ ರೆಗ್ಯುಲೇಟರ್ ಮತ್ತು ಆಪಲ್ ಸೈಡರ್ ವಿನೇಗರ್, ಇವೆರಡು ಇದರದ್ದು ಮೇಜರ್ ಇಂಗ್ರೀಡಿಯೆಂಟ್ಸ್ ಸರಿನಾ. ಇವರು ಬಂದು ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಆಪಲ್ದು ಅಂತ ಕೊಟ್ಟಿದ್ದಾರೆ, ಬಟ್ ನನಗೇನೋ ಅದು ನ್ಯಾಚುರಲ್ ಅಂತ ಅನಿಸಿಲ್ಲ. ಇಟ್ಸ್ ಓಕೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ. ಇದರಲ್ಲಿ ಕೊಟ್ಟಿರುವಂಥದ್ದು ಕಂಟೆಂಟ್ಸ್ ಆ್ಯಡೆಡ್ ಫ್ಲೇವರ್. ನೋಡಿ ನಾನು ಹೇಳೋಣ ಅಂದ್ಕೊಂಡು ಅಷ್ಟೊತ್ತು ಅವರೇ ಕೊಟ್ಬಿಟ್ರು. ಕಂಟೆಂಟ್ಸ್ ಆ್ಯಡೆಡ್ ಫ್ಲೇವರ್ ಅಂತ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ನೇಚರ್ ಐಡೆಂಟಿಕಲ್ ಆ್ಯಪಲ್ ಫ್ಲೇವರಿಂಗ್ ಸಬ್ಸ್ಟ್ಯಾನ್ಸಸ್ ಅಂತ ಅದರಲ್ಲಿ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ. ಓಕೆ, ಸೊ ಇದಿಷ್ಟು ಕೊಟ್ಟಿದ್ದಾರೆ. ಸೊ ಇದನ್ನ ಬೆಳಗ್ಗೆ ಹೊತ್ತು ಖಾಲಿ ಹೋಟೆಲ್ ತೊಗೊಳ್ಳೋದು, ಅಥವಾ ಊಟ ಆದಮೇಲೆ ತೊಗೊಳ್ಳೋವಂಥದ್ದು, ಅಥವಾ ಸಂಜೆ ತೊಗೋದು, ಯಾವ ಬೇಕಾದ್ರೆ ತೊಗೋಬೋದು ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇನು ಇಲ್ಲ, ಇದರಲ್ಲಿ ಚಿಕ್ಕ ಮಕ್ಕಳು ತೊಗೊಳ್ಬಾರ್ದು, 18 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳು ತೊಗೊಳ್ಬಾರ್ದು ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ರೀತಿ ಫಾರ್ಮೆಟಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಸೊ ಕ್ಯಾಪ್ ಓಪನ್ ಮಾಡಿದ್ರೆ ಒಂದೊಂದು ಟ್ಯಾಬ್ಲೆಟ್ ಈ ಥರ ಇರುತ್ತೆ. ಸೊ ನಾನು ಆಲ್ರೆಡಿ ಇದನ್ನ ಒಂದು ಬಾಕ್ಸ್తో ಮುಗಿಸಿ, ಇದು 2ನೇ ಬಾಕ್ಸಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿನೇ ಮುಗಿಸಿದ್ದೀನಿ. ಇದನ್ನು 4-5 ಇರಬಹುದು. ಸೊ ಇದರಲ್ಲಿ 15 ಇರುತ್ತೆ ಟೋಟಲು, 15 ಟಿನ್ ಟ್ಯಾಬ್ಲೆಟ್ಸ್ಗಳಿರುತ್ತೆ. ಅದರಲ್ಲೇ ಆಲ್ಮೋಸ್ಟ್ ನಾನು 10 ಖಾಲಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. 10 + 15 25 ಖಾಲಿ ಮಾಡಿದರೆ 25 ಡೇಸಿಂದನೂ ಕೂಡ ನಾನು ಎವ್ರಿಡೇ ಇದನ್ನ ಯೂಸ್ ಮಾಡಿದ್ದೀನಿ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ಮಾತ್ರ ನಿಮ್ಮದು ಶೇರ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇದೆಷ್ಟು ಎಫೆಕ್ಟಿವ್ ಅನ್ನೋದಕ್ಕಿಂತ, ಇದು ನಾವು ಯೂಸ್ ಮಾಡಬಹುದಾ ಬೇಡ ಅನ್ನೋದಕ್ಕಿಂತ ಇದರದ್ದು ಟೇಸ್ಟ್ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇದರ ಟೇಸ್ಟ್ ತುಂಬ ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಇದರ ಟೇಸ್ಟು. ಕುಡಿಯೋದಕ್ಕೆ ಮಾತ್ರ ಒಂದು ಒಳ್ಳೆ ಜ್ಯೂಸ್ ಥರ, ನಿಮ್ಗೆ ಒಂದೊಳ್ಳೆ ಚೆನ್ನಾಗಿರುತ್ತೆ, ಒಂಥರ ಲೈಟಾಗೆ ಹೋಮ್ ಮೇಡ್ ವೈನ್ ಥರ ಇರುತ್ತೆ. ನೀವು ಇದನ್ನ ತೊಗೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿರುತ್ತೆ. ಬಟ್ ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಿಂದ ನಿಮ್ಗೆ ಏನೂ ಸಿಗೋಲ್ಲ, ಎಂಥದ್ದು ಬರೋಲ್ಲ. ಯಾಕಂದರೆ ನಾನು ತುಂಬ ಜನ ರಿವ್ಯೂಸ್ನ ನೋಡಿದ್ದೀನಿ. ತುಂಬ ಜನ ಪ್ರಮೋಷನ್ಗೋಸ್ಕರ, ದುಡ್ಡಿಗೋಸ್ಕರ ಇದರಲ್ಲಿ ಹಂಗಾಗುತ್ತೆ, ಹಿಂಗಾಗುತ್ತೆ, ಹೊಟ್ಟೆ ಕಮ್ಮಿ ಆಗಿಬಿಡ್ತದೆ, ಸಣ್ಣ ಆಗಿಬಿಡ್ತದೆ, ಪ್ಲೇಟ್ ಆಗಿ 6 ಪ್ಯಾಕ್ ಆಗುತ್ತೆ. ಖಂಡಿತ ಇದರಿಂದ ಏನೂ ಆಗೋಲ್ಲ. ಇದರಿಂದ ನಿಮ್ಮ ಬಾಡಿಗೆ ಒಂದಷ್ಟೇಷ್ಟು 0.00 ಪಾಯಿಂಟ್ ಅಷ್ಟು ಒಂದಷ್ಟು ನ್ಯೂಟ್ರಿಯೆಂಟ್ ಸಿಗುತ್ತೆ, ಬಿಟ್ಟರೆ ಇನ್ನೇನು ಸಿಗೋಲ್ಲ. ಮತ್ತು ಇದು ದುಡ್ಡು ಕೂಡ ಜಾಸ್ತಿ. ಇದರಿಂದ ನೀವು ಏನು ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗ್ಬೇಡಿ.
ಇದರಿಂದ ಏನೂ ಸಿಗೋದಿಲ್ಲ. ನಿಮ್ಮ ಬಾಡಿ ಡಿಟಾಕ್ಸಿಫಿಕೇಷನ್ ಆಗೋದಕ್ಕೆ ಒಂಚೂರು ಕಂಟೆಂಟ್ಸ್ ಇರಬಹುದು, ಆದರೆ ಅದನ್ನು ನೀವು ನ್ಯಾಚುರಲ್ ಆಗಿ ನೀವು ನೀರು ಕುಡಿಯೋದ್ರಿಂದನೇ ಅಥವಾ ಗ್ರೀನ್ ಟೀ ಕುಡಿಯೋದ್ರಿಂದ ಅಥವಾ ಫ್ರೆಶ್ ಕುಡಿಯೋದ್ರಿಂದನೇ ಕೂಡ ನೀವು ಮಾಡ್ಕೋಬಹುದು. ಸೊ ಇದರಿಂದನೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ಸರಿನಾ? ಇದರಿಂದ ಬರೋವಂಥದ್ದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಹೇಳ್ತಾ ಇರೋಂಥದ್ದು. ಇದರಿಂದ ನಿಮಗೆ ಏನೂ ಇಲ್ಲ. ಆ್ಯಕ್ಚುಲಿ ಇದರಿಂದ ನಿಮ್ಮ ಬಾಡಿಗೆ ಬೇಡದೇ ಇರುವಂಥದ್ದು ಕೆಲವೊಂದಷ್ಟು ಸೇರ್ಕೊಳ್ಳುತ್ತೆ ವಿನಃ. ಯಾಕಂದರೆ ಇವೆಲ್ಲ ನೋಡಿ, ಯಾವುದಾನ ಒಂದು ಟ್ಯಾಬ್ಲೆಟ್ ನೀರುಗಳು ಹಾಕಿದ ತಕ್ಷಣ ಸುಡ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಆ್ಯಸಿಡಿಕ್ ಅಂಶ ಇರುತ್ತೆ. ಅದಿದ್ರೇ ನಮ್ಗೆ ಅದನ್ನು ಕಾಣಿಸೋದು. ಆ ಥರ ಅಂಶಗಳೆಲ್ಲ ನಮ್ಮ ಬಾಡಿ ಒಳಗಡೆ ಹೋದ್ಮೇಲೆ ಅದು ಆ್ಯಕ್ಚುಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಬಟ್ ನನಗೇನೂ ಆಗಿಲ್ಲ ಇದುವರೆಗೂ, ಬಟ್ ಮಾಡಬಹುದು, ಗೊತ್ತಿಲ್ಲ. ಮತ್ತು ಇದು ನಾನು ಹಾಕಿದ ತಕ್ಷಣ ಕರಗಿದ ತಕ್ಷಣ ಕುಡಿದ್ರೆ ಮಾತ್ರ ಅದು ಟೇಸ್ಟು ಸೂಪರಾಗಿರುತ್ತೆ. ಅದು ಕೋಲ್ಡ್ ಆಗಿರಲಿ, ನಾರ್ಮಲ್ ಆಗಿರಲಿ, ಹಾಟ್ ಆಗಿರಲಿ, ಸಮಥಿಂಗ್ ಈಸ್ ಡಿಫ್ರೆಂಟ್. ಬಟ್ ಅದು ನಾವು ಕರಗಿ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಅದನ್ನು ಕುಡಿಯೋದಕ್ಕೆ ಆಗಲ್ಲ. ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ವಿನೇಗರ್ ಥರನೇ ಇರುತ್ತೆ, ಹಾಗೆ ಅಷ್ಟು ಘಾಟಾಗಿರುತ್ತೆ ಮತ್ತು ಕುಡಿಯೋದಕ್ಕೆ ಆಗಲ್ಲ, ಅಷ್ಟು ದರಿದ್ರವಾಗಿರುತ್ತೆ. ಅದಕ್ಕೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಯಾಕಂದರೆ ನೀವು ಎಷ್ಟೇ ಹೊತ್ತು ಬಿಟ್ಟರೂ ಕೂಡ ತಿಂದಮೇಲೆ ಕೂಡ ಅಟ್ಲೀಸ್ಟ್ ಒಂದು 1 ಅವರ್ 2 ಅವರ್ ಬಿಟ್ಟು ನೀವು ಕುಡಿದ್ರು ಅಥವಾ ತಿಂದ್ರೂ ಕೂಡ ಚೆನ್ನಾಗಿರಬೇಕು. ಅದು ಹೋಗಿದೆ ಅಂತ ಹೇಳಿದ್ರೆ ಮೇ ಬಿ ಅದರಲ್ಲಿ ಏನೋ ಹಾಕಿದ್ದಾರೆ ಅಂತ ಅರ್ಥ. ಸಮ್ಟೈಮ್ಸ್ ಅದನ್ನು ಡಿಸ್ಪ್ಲೇ ಮಾಡಿರಬಹುದು, ಮಾಡದೇನೂ ಇರಬಹುದು. ಮತ್ತು ತುಂಬ ಇಂಪಾರ್ಟೆಂಟ್ ನನಗೆ ಇಲ್ಲಿ FSSAI ಎಲ್ಲ ಅಂಗೀಕೃತವಾಗಿದೆ. ಸೊ ಹಂಗಾಗಿ ಇದನ್ನ ತಿನ್ನೋದಕ್ಕೇನೋ ಎಲಿಜಿಬಲ್ ಇದೆ, ತಿನ್ನೋದಕ್ಕೇನೋ ಇದೆ ಅನ್ನೋದು ಮಾತ್ರಕ್ಕೆ ಎಲ್ಲನೂ ತಿನ್ನೋದಕ್ಕಾಗಲ್ಲ ಅಥವಾ ಎಲ್ಲನೂ ಕುಡಿಯೋದಕ್ಕಾಗಲ್ಲ. ಸೊ ಇದು ನಮ್ಮ ಬಾಡಿಗೆ ಬೇಕಾ ಬೇಡವಾ ಅಂತ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಲ್ಲೂ ಕೂಡ ಇವರು ಮ್ಯಾನೇಜ್ ವೆಯ್ಟ್ ಅಂತ ಕೊಟ್ಟಿದ್ದಾರೆ, ವೆಯ್ಟ್ ಲಾಸ್ ಅಂತ ಎಲ್ಲೂ ಕೊಟ್ಟಿಲ್ಲ. ನೋಡಿ, ಅಂದರೆ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಈ ಎರಡು ರೀಸನ್ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವರು ಮೆನ್ಷನ್ ಮಾಡಿದ್ದಾರೆ. ಬಟ್ ಈ ಎರಡನ್ನೂ ಕೂಡ ನೀವು ನಾರ್ಮಲಾಗೆ ಮೇಂಟೈನ್ ಮಾಡ್ಬೋದು. ಒಂದು ಶೇಕ್ ಕುಡಿತನೂ ಕೂಡ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು, ಅಥವಾ ನಾರ್ಮಲ್ ಡಯಟ್ನಲ್ಲೂ ಕೂಡ ವೆಯ್ಟ್ನ ಮೇಂಟೈನ್ ಮಾಡಬಹುದು. ಮೆಟಬಾಲಿಸಮ್ ಕೂಡ ಅಷ್ಟೇ, ನೀವು ನೀರಿನ ಇಂಟೆಕ್ ಚೆನ್ನಾಗಿ ಕೆಲಸ ಏನಾದರೂ ಮಾಡ್ತಿದ್ರೆ ಆಟೋಮೆಟಿಕ್ಲಿ ನಿಮ್ಮದು ವೆಯ್ಟ್ ಆಟೋಮೆಟಿಕ್ಲಿ ಮ್ಯಾನೇಜ್ ಆಗುತ್ತೆ, ಆಟೋಮೆಟಿಕ್ಲಿ ನಿಮ್ಮ ಮೆಟಬಾಲಿಸಮ್ ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ಎಕ್ಸ್ಪೆನ್ಸಿವ್ ಆಗಿರುವಂಥ ಐಟಮ್ಸ್ಗಳನ್ನ ನೀವು ತೊಗೊಳಂಗಿದ್ರೆ ಅದು ನಂಗೆ ಗೊತ್ತಿಲ್ಲ ರಾಮೆ. ಸೊ ಇದನ್ನು ಇವರು ಹೇಳ್ತಿರೋ ಪ್ರಕಾರ 30 ಮಿನಿಟ್ಸ್ ಬಿಫೋರ್ ಡಿನ್ನರ್ ಅಥವಾ ಬಿಫೋರ್ ಲಂಚ್ನ ತೊಗೋಬೇಕು ಅಂತ ಹೇಳ್ತಿದ್ದಾರೆ. ಬಿಕಾಸ್ ಮೆಟಬಾಲಿಸಮ್ನ ಜಾಸ್ತಿ ಮಾಡೋದಕ್ಕೋಸ್ಕರ, ನೀವು ತಿಂದಿರೋದು ಫುಡ್ನ ಡೈಜೆಷನ್ ಮಾಡೋದಕ್ಕೋಸ್ಕರ ಇವರು ಆ ರೀತಿ ಕಂಡೀಷನ್ಸ್ನ ಹೇಳಿದ್ದಾರೆ. ಇಟ್ಸ್ ಓಕೆ. ಸೊ ಯಾವ ರೀತಿ ನೀವು ತೊಗೊಂಡ್ರೂ ಕೂಡ ಇದು ನಿಮಗೆ ಅಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ಗೆ ಅಥವಾ ನಿಮ್ಮ ವೆಯ್ಟ್ ಲಾಸ್ಗೆ ಅಂದರೆ ನಂಗೆ ಗೊತ್ತಿಲ್ಲ. ಖಂಡಿತ ರಿಸಲ್ಟ್ಸ್ ನನಗನ್ಸೋದು ಏನೂ ಇಲ್ಲ ಇದರಿಂದ. ಕುಡಿಯೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಇದಕ್ಕಿಂತ ಮಾರ್ಕೆಟಲ್ಲಿ ತುಂಬ ಆ್ಯಪಲ್ ಸೈಡರ್ ವಿನೆಗರ್ದು ACV ಅಂತ ಏನು ಸೋ ಕಾಲ್ಡ್ ವೆಯ್ಟ್ ಲಾಸ್ ಅಂತ ಹೇಳ್ತೀವೋ ತುಂಬ ಇದೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ಮಾಡಲೇಬೇಕು ಅನ್ನೋದಾದರೆ. ಇದನ್ನೇ ತೊಗೋಬೇಕಂತ ಏನಿಲ್ಲ, ಬಟ್ ಇದು ತುಂಬ ರುಚಿಯಾಗಿರುತ್ತೆ, ಅದಂತೂ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಬಟ್ ನೀವು ಇದನ್ನು ವೆಯ್ಟ್ ಲಾಸ್ಗೋಸ್ಕರ ಯೂಸ್ ಮಾಡ್ತೀನಿ ಅಂದರೆ ಖಂಡಿತ ಇದರಿಂದ ನಿಮಗೆ ರಿಸಲ್ಟ್ಸ್ 0. ಸೊ ಯಾರಿಗಾದರೂ ಇದನ್ನೇ ತೊಗೊಂಡು ನೀವು ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡಿದೆ, ವೆಯ್ಟ್ ಫಿಟ್ನೆಸ್ ರಿಲೇಟೆಡ್ ಏನಾದರೂ ವರ್ಕೌಟ್ ಮಾಡಿದೆ, ಇದರಿಂದನೇ ವೆಯ್ಟ್ ಲಾಸ್ ಯಾರಾದರೂ ಆಗಿದ್ರೆ ನನಗೆ ಗೊತ್ತಿಲ್ಲ, ಆ ಚಾನ್ಸೇ ಇಲ್ಲ ಅನಿಸುತ್ತೆ. ಆ ಥರ ಯಾರನ್ನಾದ್ರು ಆಗಿರೋ ದಯವಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬೈ.